ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಜ್ಯೋತಿ ಫ್ರಮ್ ಜ್ಯೋತಿ ಕುಕ್ಸ್. ಇವತ್ತು ನಾನು ಒಂದು ಸೈಡ್ ಡಿಶ್ ಮಾಡ್ತಾಯಿದ್ದೀನಿ, ಪಾಲಕ್ ಪನ್ನೀರ್. ಇದು ಚಪಾತಿ, ರೋಟಿ, ನಾನ್, ಫುಲ್ಕಾ ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ಮೊದಲು ನೀರು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ನಾನು. ಈ ಥರ ಕುದೀತಾ ಇರಲಿ. ಇದಕ್ಕೆ ತೊಳೆದಿಟ್ಕೊಂಡಿರೋ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ಇದು 2 ನಿಮಿಷ ಬೆಂದರೆ ಸಾಕು. 2 ನಿಮಿಷ ಈ ಥರ ಕುದಿಯೋ ನೀರಲ್ಲಿ ಇಟ್ಟರೆ ಸಾಕಿದು, ಜಾಸ್ತಿ ಬೇಡ. 2 ನಿಮಿಷ ಆಗಲಿ. ಈಗ ನೋಡಿ, 2 ನಿಮಿಷ ಆಗಿದೆ. ಈಗ ಇದನ್ನು ತೆಗೆದು ತಣ್ಣಗಿರೋ ನೀರೊಳಗೆ ಹಾಕ್ತೀನಿ ನಾನು. ಯಾಕೆಂದರೆ ಒಳ್ಳೆ ಕಲರ್ ಬರಬೇಕು ಅಂದರೆ ತಕ್ಷಣ ತಣ್ಣಗಿರೋ ನೀರಲ್ಲಿ ಹಾಕಿಡಬೇಕು. ನೋಡಿ, ಸೊಪ್ಪು ಇವಾಗ ಫುಲ್ ಕೂಲಾಗಿದೆ. ತಣ್ಣೀರಲ್ಲಿ ಹಾಕಿದ್ನಲ್ಲ ನಾನು. ಐಸ್ ವಾಟರ್ ಕೂಡ ಹಾಕ್ಬೋದು. ಈಗ ಇದಕ್ಕೆ ನಾನು ಹಸಿಮೆಣಸಿಕಾಯಿ ಹಾಕ್ತಾಯಿದ್ದೀನಿ. ಒಂದು 7-8 ತೊಗೊಂಡಿದ್ದೀನಿ. ಶುಂಠಿ ಹಾಕ್ತಾಯಿದ್ದೀನಿ 1 ಇಂಚಷ್ಟು. ಬೆಳ್ಳುಳ್ಳಿ ಒಂದು 5ರಿಂದ 6 ಹಾಕ್ತಾಯಿದ್ದೀನಿ. ಈಗ ಇದಿಷ್ಟನ್ನ ನುಣ್ಣಗೆ ರುಬ್ಕೋತೀನಿ. ನೋಡಿ, ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಪನ್ನೀರ್ನ ಲೈಟಾಗಿ ಫ್ರೈ ಮಾಡ್ತೀನಿ. ತುಂಬ ಬೇಡ, ಹಾರ್ಡ್ ಆಗಿಬಿಡುತ್ತೆ. ಲೈಟಾಗಿ ಫ್ರೈ ಮಾಡಿ ಇಟ್ಕೊತೀನಿ. ನೋಡಿ, ಕಟ್ಟಿಟ್ಕೊತೀನಿ ನಾನು. ತುಂಬ ಫ್ರೈ ಮಾಡೋದು ಬೇಡ, ಹಾರ್ಡ್ ಆಗಿಬಿಡುತ್ತೆ ಪನ್ನೀರು. ನೋಡಿ, 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಪ್ಯಾನಲ್ಲಿ. 1 ಸ್ಪೂನ್ ಜೀರಿಗೆ ಹಾಕ್ತೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ. ಇದು ಗೋಲ್ಡನ್ ಬ್ರೌನ್ ಏನೂ ಆಗೋದು ಬೇಡ. ಜಸ್ಟ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾಯಿದೆ ಅಂದ ತಕ್ಷಣ ಮಸಾಲೆಗಳು ಹಾಕೋಣ. ನೋಡಿ, ಇದಾಗಿದೆ. ಈಗ ರೆಡ್ ಚಿಲ್ಲಿ ಪೌಡರು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡರ್ 1 ಸ್ಪೂನು. ಅರಿಶಿನ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ಈಗ ಗ್ಯಾಸ್ ಫ್ಲೇಮ್ ಲೋ ಆಗಿರಲಿ, ಇಲ್ಲಾಂದರೆ ಮಸಾಲೆ ಎಲ್ಲ ಸ್ಮೆಲ್ ಬಂದ್ಬಿಡುತ್ತೆ, ತಳ ಹಿಡಿಯುತ್ತೆ. ನೋಡಿ, ಇದಾಗಿದೆ. ಈಗ ಟೊಮೆಟೊ ಹಾಕ್ತೀನಿ. ಟೊಮೆಟೊ 2 ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತೀನಿ. ಟೊಮೆಟೊ ಬೇಗ ಬೇಯುತ್ತೆ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ, ಅಲ್ಲಿವರೆಗೂ ಹುರಿತೀನಿ. ಸ್ವಲ್ಪ ನೀರು ಹಾಕ್ತೀನಿ. ನೋಡಿ, 1 ನಿಮಿಷ ಆಗಿದೆ. ಈಗ
ಇನ್ನೊಂದು ನಿಮಿಷ ಕುದಿ ಬರಲಿ ಇದು. ನೋಡಿ ಚೆನ್ನಾಗಿ ಕುದಿ ಬಂದಿದೆ, ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಈಗ ಇದರಲ್ಲಿ ಫ್ರೈ ಮಾಡಿರೋ ಪನ್ನೀರ್ ಹಾಕ್ತೀನಿ. ಪನ್ನೀರ್ ಹಾಕಿದ್ಮೇಲೆ ತುಂಬ ಕೈ ಆಡೋದು ಬೇಡ. ನೋಡಿ ಅರ್ಧ kg ಪನ್ನೀರ್ ತೊಗೊಂಡಿದ್ದೀನಿ, 1 ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ, ಅದು ಅಷ್ಟೇ ಒಂದು ಅರ್ಧ ಅಥವಾ 1 ಸ್ಪೂನ್ ಹಾಕಿದ್ದೀನಿ. ನಿಧಾನವಾಗಿ ಒಂದು ಮಿಕ್ಸ್ ಕೊಡ್ತೀನಿ ಇದಕ್ಕೆ. ಸ್ವಲ್ಪ ಗ್ರೇವಿ ಬೇಕು ಅನಿಸ್ತಾ ಇದೆ, ಸ್ವಲ್ಪ ನೀರು ಹಾಕ್ತೀನಿ. ಒಂದು ಅರ್ಧ ಲೋಟದಷ್ಟು ಹಾಕಿದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಪರ್ಫೆಕ್ಟ್ ಆಗಿದೆ. ಇದೊಂದು ಕುದಿ ಬರಲಿ. ನೋಡಿ ಈಗ ಆಲ್ಮೋಸ್ಟ್ ಆಗಿದೆ. ಇದು ಪಾಲಕ್ ಪನ್ನೀರ್ ರೆಡಿ ಇದೆ. ನೋಡಿ ಒಳ್ಳೆ ಕಲರ್ ಬಂದಿದೆ, ಎಮ್ಮೆಯಾಗಿ ಕಾಣಿಸ್ತಾ ಇದೆ. ಫೈನಲಿ ಇದಕ್ಕೆ ಕ್ರೀಮ್ ಹಾಕ್ತೀನಿ, ಫ್ರೆಶ್ ಕ್ರೀಮು. ಇದು ತುಂಬ ರಿಚ್ನೆಸ್ ಕೊಡುತ್ತೆ ಇದಕ್ಕೆ. ನೋಡಿ ಪಾಲಕ್ ಪನ್ನೀರ್ ರೆಡಿ ಇದೆ. ಪೂರಿ, ಚಪಾತಿ, ನಾನ್, ಫುಲ್ಕಾ ಯಾವುದಕ್ಕಾದರೂ ಸೈಡ್ ಡಿಶ್ ತುಂಬ ಚೆನ್ನಾಗಿರುತ್ತೆ. ಇದು ಟ್ರೈ ಮಾಡಿ. ನೋಡಿ ಪಾಲಕ್ ಪನ್ನೀರ್ ರೆಡಿ. ನೋಡಿ ಎಲ್ಲ ರೆಡಿ ಇದೆ ಅನ್ನುವಾಗ ಲಾಸ್ಟಲ್ಲಿ ಉಪ್ಪು ಹಾಕ್ತೀನಿ. ಯಾವಾಗಲೂ ಲಾಸ್ಟಲ್ಲಿ ಉಪ್ಪು ಹಾಕಬೇಕು, ಆವಾಗ ಕರೆಕ್ಟಾಗಿ ಹದವಾಗಿ ಬರುತ್ತೆ ಉಪ್ಪು. ಇಲ್ಲ ಕೆಲವು ಟೈಮಲ್ಲಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ನೋಡಿ ರೆಡಿ ಇದೆ. ಸ್ಟವ್ ಆಫ್ ಮಾಡ್ತೀನಿ ಈಗ. ನೋಡಿ ರೆಸ್ಟೋರೆಂಟ್ ಸ್ಟೈಲ್ ಪಾಲಕ್ ಪನ್ನೀರ್ ರೆಡಿ ಇದೆ.